ಜೀವನದ ಒಂದು ನಿಯಮ ಏನಪ್ಪಾ ಅಂದ್ರೆ, when we have, we don't realize. When we lose it, we cannot get it back. ಒಂದು ಜೀವನದ ನಿಯಮ ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದ್ರೆ, ಇದು ನಮ್ಮ ಕೈಯಲ್ಲಿ ಇರಬೇಕಾದ್ರೆ ಅದ್ರ ಬಗ್ಗೆ ಅರಿವಿರಲ್ಲ, ಕಳೆದೋದ್ಮೇಲೆ ಅದು ನಮ್ಗೆ ವಾಪಸ್ಸು ಪಡ್ಕೊಳಕ್ಕಾಗಲ್ಲ. ದೇವರು ಎಲ್ಲೋ ಒಂದು ಲಿಮಿಟೇಷನ್ ಇಟ್ಟಿದ್ದಾನೆ, ಅಥವಾ ಈ ಲೈಫ್ ಡಿಸೈನ್ ಆಗಿರುತ್ತೆ ಹಂಗೆ. ತುಂಬಾ ಕೆಲವ್ರಿಗೆ ಮಾತ್ರ ಕೆಲವು ವಿಚಾರಗಳು ಇದು ನನ್ನ ಕೈಯಲ್ಲಿ ಇವಾಗ ಇದೆ, ಅದ್ರ ಅರಿವು ಇತ್ತು ಅಂದ್ರೆ ನಾವು ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂತೀವಿ. ಅದು ಕಳೆದೋದ್ಮೇಲೆ ಅದ್ರ ಅರಿವು ಬರ್ಬೋದು, ಬಂದ್ರೆ ಅದನ್ನ ವಾಪಸ್ ಪಡ್ಕೊಳಕ್ಕಾಗಲ್ಲ. ವಾಟ್ ಈಸ್ ದಟ್? ಹೆಲ್ತ್, ಸೆಕೆಂಡ್ ಟೈಮ್, ಮೂರನೇದು ರಿಲೇಶನ್ಶಿಪ್. Health, time, and relationship. Yes. What we are seeing this world right now is a new world. Was given us free of cost. ಎಷ್ಟು ಯಥೇಚ್ಛವಾಗಿ, ಎಷ್ಟು ಸೇಫ್ ಆಗಿ ನಮ್ಮ ಕೈ ಕೊಟ್ಟಿದ್ರು. Everything was given us very safe, neat and clean. But today, is my voice is clear? Somebody is telling ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ನೋ ಸೌಂಡ್ ಅಂತ ಹೇಳ್ತಾ ಇದ್ದಾರೆ ವಸಂತ್ ಅವರು. Okay, just adjust yourself and you will get the voice. Thank you. First thing, everybody realized today the importance of health. Health ಗಿನ ಜಾಸ್ತಿ ಎಲ್ರಿಗೂ ರಿಯಲೈಸ್ ಆಗಿರೋದು ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ. ನಮ್ಗೆಲ್ಲರ ಹತ್ರ ತುಂಬಾ ಟೈಮ್ ಇತ್ತು, ಬಟ್ ವಿ ಆರ್ ಸೋ ಬಿಸಿ, ಆಕ್ಯುಪೈಡ್ ಇನ್ ಮೆನಿ ಅನ್ವಾಂಟೆಡ್ ಥಿಂಗ್ಸ್. ಲೈಕ್ ವಿ ಆರ್ ರನ್ನಿಂಗ್, ರಶಿಂಗ್. ಟೈಮ್ ಇಲ್ಲ ಹೆಲ್ತ್ಗೆ, ಟೈಮ್ ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಲಿಕ್ಕೆ, ರಿಲೇಟಿವ್ಸ್ ಜೊತೆ ಸ್ಪೆಂಡ್ ಮಾಡಲಿಕ್ಕೆ. ವಿ ವರ್ ಬಿಸಿ, ಕಾಟ್ ಅಪ್ ಇನ್ ಸೋ ಮೆನಿ ಅನ್ವಾಂಟೆಡ್ ಥಿಂಗ್ಸ್. ಅಂಡ್ ಟುಡೇ ಮದರ್ ಅರ್ತ್, ಈ ಪ್ರಕೃತಿಗೊಂದು ಪಾಸ್ ಬೇಕಾಗಿತ್ತು. And it's made its own way of doing what it want to do. And suddenly today we are in the crisis. In such a way we are crisis. It's a type of active coma. ಎರಡು ತರ ಕೋಮಾ ಬರುತ್ತೆ. ಹಾಸ್ಪಿಟಲ್ ಮಲ್ಕೊಂಡಿರ್ತಾರೆ, ಮಲಗಿದ್ದಾನೆ, ನಿದ್ದೆ ಹೋಗಿದ್ದಾನೆ, ಬಟ್ ಅವ್ನು ನಾವೇನು ಹೇಳಿದ್ರು ಕೇಳಿಸಲ್ಲ, ಸತ್ತಿಲ್ಲ, ಬದುಕು ಇಲ್ಲ. ಇಟ್ಸ್ ಕಾಲ್ಡ್ ಕೋಮಾ ಸ್ಟೇಜ್. Most of us, like, going into a coma, active coma. ಎಲ್ಲ ಗೊತ್ತಿದೆ, ಬಟ್ ಏನು ಮಾಡೋಕ್ಕಾಗದ ಸ್ಥಿತಿಗೆ ತಲುಪ್ತಾ ಇದ್ದೀವಿ ಇವಾಗ. ದ ಲಾ ಆಫ್ ಲೈಫ್ ಸೇಸ್, ಜೀವನದ ನಿಯಮ ಹೇಳುತ್ತೆ, when you have it, you are not aware of it. When you lose it, you will not get back it. ಅದಿರಬೇಕಾದ್ರೆ ನಾವು ಎಷ್ಟೋ ಜನ ಅರಿವು ಮಾಡ್ಕೊಳೋದಿಲ್ಲ. ಅದು ಕಳೆದೋದ್ಮೇಲೆ ಅರಿವು ಬರುತ್ತೆ. ಎಕ್ಸಸೈಸ್ ಮಾಡಿದ್ದಿದ್ರೆ, ನನ್ನ ಆರೋಗ್ಯ ಚೆನ್ನಾಗಿದ್ದಿದ್ರೆ, ಎಷ್ಟೊಂದು ಟೈಮ್ ಇತ್ತು ಅವಾಗ. ಐ ವಾಸ್ ಸೋ ಬಿಸಿ, ಬೇರೆ ಏನೇನೋ ಮಾಡೋದ್ರಲ್ಲಿ ಬಿಸಿ ಇದ್ದೆ ನಾನು. ಐ ಕಾಟ್ ಅಪ್ ಇನ್ ಸೋ ಮೆನಿ ಥಿಂಗ್ಸ್. ಎಷ್ಟೊಂದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ದಿದ್ರೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನಾನು ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದಿದ್ರೆ, ಇನ್ನೊಂದು ಸ್ವಲ್ಪ ಡಯಟ್ ಮಾಡಿದಿದ್ರೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪುಷ್ ಮಾಡಿದಿದ್ರೆ, ನನ್ನ ಇಮ್ಯೂನ್ ಸಿಸ್ಟಮ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ, how many of you have this? Type me ಅಂದ್ಬಿಟ್ಟು. Health is not about looking smart, slim. Okay,
looking very handsome, sexy. No, it's beyond that. I'm trying to get it this in on YouTube live. YouTube live ಹೋದಾಗ ಎಕೋ ಹೊಡಿತಾ ಇದೆ. So I should stop it. So let's work only from our Zoom. Now many of them are afraid. ನನಗೆ ಕೋವಿಡ್ ಬಂದ್ಬಿಟ್ರೆ ಏನು ಮಾಡೋದು ಇವಾಗ? ವಾಟ್ ಇಫ್, ಲೈಕ್ ನಾವು ಅನ್ಕೊಂಡು ವಯಸ್ಸಾಗಿರೋರು ಮಾತ್ರ ಬರ್ತಾ ಇದೆ, ಅವರೇ ತುಂಬಾ ಬೇಗ ಹೋಗ್ತಾ ಇದ್ದಾರೆ. ನಾವು ವಿ ಆರ್ ಹಿಯರಿಂಗ್ ದ ಕೇಸಸ್ ಆಫ್ ದ ಪೀಪಲ್ ಹೂ ಆರ್ ವೀಕ್ ಬೈ, ಸ್ವಲ್ಪ ಕೊರತೆ ಇರೋರು ಕೂಡ ತುಂಬಾ ಅಡ್ಮಿಟ್ ಆಗ್ತಾ ಇದ್ದಾರೆ, ಕಷ್ಟ ಬೀಳ್ತಾ ಇದ್ದಾರೆ, ಹೊರಗಡೆ ಬರಕ್ ಆಗ್ತಾ ಇಲ್ಲ, ರಿಕವರ್ ಆಗಕ್ ಆಗ್ತಾ ಇಲ್ಲ. ರೈಟ್, ಮೆನಿ ಆಫ್ ದೇಮ್ ಆರ್ ಸಫರಿಂಗ್. ದಟ್ಸ್ ಅ ಲಾ ಆಫ್ ಲೈಫ್. ನಿಮ್ಗೆ ಗೊತ್ತಿತ್ತು ಗೊತ್ತಿರ್ಲಿಲ್ವೋ, ಬಟ್ ರೂಲ್ ಸೇಸ್ ನಿನ್ನ ಕೈಲಿತ್ತು, ನೀನು ಮಾಡಿಲ್ಲ, ಕಳ್ಕೊಂಡ್ಮೇಲೆ ಅದನ್ನ ಮತ್ತೆ ಎಷ್ಟೇ ಪಶ್ಚಾತ್ತಾಪ ಪಟ್ಟರು ವಾಪಸ್ ಸಿಗದೆ ಇರೋಂಥದ್ದು. ಮೊದಲನೇದು ಆರೋಗ್ಯ. We're so busy sleeping, watching TV, social media active, busy, caught up in many things. Correct? Now, ಪಶ್ಚಾತ್ತಾಪ ಬಿದ್ದಾಗ ಏನಾಗುತ್ತೆ? of course, like we'll be regretting. ದುಃಖ ಜಾಸ್ತಿ ಆಗುತ್ತೆ. ಹಿಂಗ್ ಮಾಡ್ಬೇಕಾಗಿತ್ತು, ಹಂಗ್ ಮಾಡ್ಬೇಕಾಗಿತ್ತು. And I get a call, so many people are, ಇನ್ನು ಸ್ವಲ್ಪ ಟೈಮ್ ಕೊಟ್ಟಿದ್ದಿದ್ರೆ ನಮ್ಮ ಪ್ರೀತಿ ಪಾತ್ರದವ್ರಿಗೆ ನನ್ನ ಬೇಸಿಕ್ ಕರ್ತವ್ಯ ಕೂಡ ಮಾಡಕ್ಕಾಗ್ತಾ ಇಲ್ವೇ? How many of you have that regret? Your friend hospitalized. ಮೊದಲು ಒಂದು ಟೈಮಲ್ಲಿ ಹಾಸ್ಪಿಟಲೈಸ್ ಆದ್ರೆ ಹೋಗಿ ನೋಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ರಿಲೇಟಿವ್ಸ್ ಹಾಸ್ಪಿಟಲೈಸ್ ಆಗಿದ್ರು, ಹೋಗಿ ಮಾತಾಡಿ ಬರ್ತಾ ಇದ್ವಿ. ಬಟ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈವನ್ ಇಫ್ ಯು ವಾಂಟ್ ಟು ಗೋ ಅಂಡ್ ಸಿ ದೆಮ್, ಹೂವು ಅಥವಾ ಹಣ್ಣು ಅಥವಾ ಏನಿ ತಗೊಂಡೋಗಿ ಕೊಡ್ಬೇಕಂದ್ರೂ ದ ಸಿಚುಯೇಷನ್ ಇಸ್ ಲೈಕ್ ದಿಸ್. ಫಾರ್ಗೆಟ್ ಅಬೌಟ್ ಯು ಗೋ ಅಂಡ್ ಆಸ್ಕ್ ದೆಮ್, ಬೇಗ ಗುಣಮುಖವಾಗಿ ಹೊರಗಡೆ ಬಾಪ ಅಂತ ಹೇಳಾಗಿ ಅವ್ರು ಹೋಗಿ ನೋಡೋದಿರ್ಲಿ. ನಾಟ್ ಈವನ್ ಯು ಕ್ಯಾನ್ ಎಂಟರ್ ಇನ್ ಟು ದ ಹಾಸ್ಪಿಟಲ್. ಫರ್ಗೆಟ್ ಅಬೌಟ್ ಹಾಸ್ಪಿಟಲ್. ಸತ್ ಮೇಲೆ ನಾವು ಅಟ್ಲೀಸ್ಟ್ ಮಖ ನೋಡ್ಬೇಕು ಅಂತ ಹೇಳ್ತಾ ಇದ್ವಿ. ಬಟ್ ಟುಡೇ ವಿ ಹ್ಯಾವ್ ರೀಚ್ಡ್ ಎ ಸ್ಟೇಜ್ ವೇರ್ ವಿ ಕ್ಯಾನ್ ನಾಟ್ ಈವನ್ ಗೋ ಅಂಡ್ ಸಿ ದ ಫೇಸ್ ಆಫ್ ಎ ಪರ್ಸನ್. ವಿ ಕ್ಯಾನ್ ಈವನ್ ಇಮ್ಯಾಜಿನ್ ಈ ರೀತಿ ಕೂಡ ಆಗುತ್ತೆ ಒಂದಿನ ಅಂತ ಹೇಳ್ಬಿಟ್ಟು. That's a rule. That's the law of life. Man proposes, God disposes. So now everybody asking now, why this tough time? There is a lower maturity and higher maturity. How many of you are getting understanding what I am telling? Are you getting connected? ನಾನು ಹೇಳೋದನ್ನ ಕನೆಕ್ಟ್ ಆಗ್ತಾ ಇದೆಯಾ? ಬಿಕಾಸ್ ನೆಕ್ಸ್ಟ್ ವಾಟ್ ಐ ಆಮ್ ಗೋಯಿಂಗ್ ಟು, ನೆಕ್ಸ್ಟ್ ಏನು ಮಾತಾಡ್ತೀನಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನೀವು ಅರ್ಥ ಮಾಡ್ಕೊಂಡ್ರೆ ಈಗ ನೆಕ್ಸ್ಟ್ ಏನು ಲೈಫ್ ನಮ್ಗೆ ಸಿಗುತ್ತೆ, ಯು ಕ್ಯಾನ್ ಈಸಿಲಿ ಹ್ಯಾಂಡಲ್. ರೈಟ್? ಲೋಯರ್ ಮೆಚುರಿಟಿ, ಹೈಯರ್ ಮೆಚುರಿಟಿ. ಏನು ಲೋಯರ್ ಮೆಚುರಿಟಿ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಹೇಗೆ ಹೇಳೋದು ಇದನ್ನ? ಆ ಲೋಯರ್ ಮೆಚುರಿಟಿ, ನನಗಿವಾಗ ಏನು ಸರಿಗಿಲ್ಲೋ ಅದನ್ನ ನಾನು ಹೆಂಗೆ ನೋಡ್ತೀನಿ, ಕಷ್ಟ ಅಂತ ನೋಡ್ತೀನಿ. ಮಗು ಆಟ ಆಡ್ಬೇಕಾದ್ರೆ ಚೆಂಡು ಮುಂದೆ ಹೋಗುತ್ತೆ, ತೆವಳ್ಕೊಂಡು ಹೋಗೋ ಮಗು, ಅಪ್ಪ ಏನು ಮಾಡ್ತಾರೆ, ಚೆಂಡಿನ ಹತ್ರ ಕೊಡೋದಿಲ್ಲ ಮಗುಗೆ, ಆ ಚೆಂಡಿನ ಇನ್ನೂ ಸ್ವಲ್ಪ ದೂರ ಇಡ್ತಾರೆ. ಯಾಕೆ? ಅಪ್ಪ ಏನಾದ್ರು ಕ್ರೂರಿನ? ಅಪ್ಪನಿಗೇನಾದ್ರು ಮಗು ಮೇಲೆ ಹೊಟ್ಟೆ ಉರಿನ? ತಂದೆಗೆ ಇಷ್ಟ ಇಲ್ವಾ ಮಗುಗೆ ಬಾಲ್ ತಗೊಂಡು ಆಟ ಆಡಬೇಕು, ಖುಷಿಯಾಗಿರ್ಲಿ ಅಂತ? ಬಟ್ ಇಫ್ ದ ಚೈಲ್ಡ್ ಇಸ್
immature, that's not thinking. Okay, ಏನ್ ಮಾಡುತ್ತೆ ಮಗು? It will cry, but actually the child will not cry. ಮತ್ತೆ ಖುಷಿಯಿಂದ ಮುಂದೆ ಹೋಗುತ್ತೆ, ಮುಂದೆ ಹೋಗಿ ಬಾಲ್ ಹಿಡಿಯುತ್ತೆ. ಐ ಹ್ಯಾವ್ ಸೀನ್ ದಿಸ್ ವಿತ್ ಮೈ ಕಿಡ್ಸ್. ನನ್ನ ಮಗ, ಮಗಳು, ನಮ್ಮ ತಂಗಿ ಮಗ, ತಮ್ಮನ ಮಗ. ಐ ಹ್ಯಾವ್ ಸೀನ್ ಇಟ್ ಆಲ್ ದ ಚೈಲ್ಡ್ಸ್, ಲೈಕ್ ಮಕ್ಕಳು. They go happily to next because for them it's a game. Now, as a child improves, like ನಾವು ಎಷ್ಟೇ ದೂರ ಬಾಲ್ ತಗೊಂಡೋಗಿಟ್ರು ಏನಾಗುತ್ತೆ, ಚೈಲ್ಡ್ ವಿಲ್ ಗೋ ಫಾಸ್ಟರ್. ತೆವಳ್ಕೊಂಡು ಹೋಗೋದನ್ನು ಅಂಬೆಗಾಲಿಂದ ಓಡಕ್ ಶುರು ಮಾಡಿದಾಗ no more father will play with the child, ball ದೂರ ಇಡೋದು. Because child has got that strength, stamina and immunity to run and get the ball. ಎಷ್ಟು ಜನಕ್ಕೆ ಅರ್ಥ ಆಯ್ತಿದು? Now, ನಾವೆಲ್ಲರೂ ಕೂಡ we are all kids of this father. Somebody is there, some energy, some force, we all call it as a god. ಒಂದೊಂದೊಂದು ಹೆಸರು ಕರಿತೀವಿ. How many of you believe in that? Type I believe. If you don't believe also, if you believe also, that doesn't matter. It runs with a system. ಏನದು? When you are so strong, okay, when you are so powerful, your father will not play with you because you're strong, you're powerful, your stamina is very, very improved. Correct? Your stamina is improved. So father will not test you anymore. It is not testing. It is a creating time. You have been created. So when you have been created, no more tough time. But ಅದು ನಮ್ಗೆ ಯಾವಾಗ ಅರ್ಥ ಆಗೋದಂದ್ರೆ, when you move forward in life, ತಿರುಗಿ ನೋಡಿದಾಗ ಆ ಟೈಮಲ್ಲಿ ನನಗೆ ಆ ಕಷ್ಟ ಬಂದಿದ್ದು, ನನಗೆ ಸಮಸ್ಯೆ ಬಂದಿದ್ದು, ಕಷ್ಟ ಬಂದಿದ್ದು ನನ್ನನ್ನು ಟೆಸ್ಟ್ ಮಾಡಲಿಕ್ಕಲ್ಲ, ನನ್ನನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ನನ್ನನ್ನು ಟಫ್ ಮಾಡಲಿಕ್ಕೆ, ನನ್ನ ಪ್ರಯತ್ನವನ್ನು ಮುಂದೆ ತಗೊಂಡೋಗ್ಲಿಕ್ಕೆ. ವಾಟ್ ಯು ಅಂಡರ್ಸ್ಟುಡ್ ನೌ? ಲೋಯರ್ ಮೆಚುರಿಟಿ ಕ್ರೈಸ್, ಅಯ್ಯೋ ಯಾಕೆ ಹಿಂಗಾಗೋಯ್ತು, ಯಾಕೆ ಎಲ್ರೂ ಸಾಯ್ತಾ ಇದ್ದಾರೆ, ಯಾಕೆ ಈ ಥರ ಎಲ್ರಿಗೂ ಬಂದ್ಬಿಟ್ಟಿದೆ ಸಮಸ್ಯೆ. ಲೋಯರ್ ಮೆಚುರಿಟಿ, ಅಫ್ಕೋರ್ಸ್ ದೇರ್ ಇಸ್ ಅ ರಿಯಲಿ ಟಫ್ ಟೈಮ್. ಆಕ್ಸಿಜನ್ ಸಿಗ್ತಾ ಇಲ್ಲ, ಬೆಡ್ಗಳು ಸಿಗ್ತಾ ಇಲ್ಲ. ಓಕೆ, ಸೋ ಮೆನಿ ಬಿಸ್ನೆಸಸ್ ಆರ್ ಸ್ಟಾಪ್ ನೌ. ಊಟ ತಿಂಡಿ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇಲ್ಲ. ಆ್ಯಂಡ್ ಲಾಸ್ಟ್ ಇಯರ್ ಬಂದಾಗ ಈ ಸಿಚುವೇಶನ್ ಬಂದಾಗ ಎಲ್ರಿಗೂ ಒಂದು ಇದ್ದಿದ್ದು, ಸರಿ ಹೋಗ್ಬೋದೇನೋ ಇನ್ನು ಸ್ವಲ್ಪ ದಿನದಲ್ಲಿ. ಮೆಡಿಸಿನ್ ಬಂದಮೇಲೆ, ವ್ಯಾಕ್ಸಿನ್ ಬಂದಮೇಲೆ ಎಲ್ಲ ಸರಿ ಹೋಗಿ ಪ್ರಪಂಚ ವಾಪಸ್ ಯಥಾವತ್ತಿಗೆ ಬಂದ್ಬಿಡುತ್ತೆ. ದಟ್ ಈಸ್ ವಾಟ್ ವಿ ಆಲ್ ಅಸ್ಯೂಮ್ಡ್. ಗುಡ್ ಅಸಂಪ್ಷನ್. ಆದರೆ ನಾವು ದ ಎಕ್ಸ್ಪರ್ಟ್ಸ್ ಅಂಡ್ ದ ಲೀಡರ್ಸ್ ಅಂಡ್ ಥಾಟ್ ಪ್ರೊಸೆಸ್ ಪೀಪಲ್ ಹೇಳ್ತಾ ಇರೋದು, ದಿಸ್ ಮೇ ಗೋ ಫಾರ್ ಸಮ್ ಇಯರ್ಸ್, ಸಮ್ ಮೋರ್ ಮಂತ್ಸ್. ವಿ ಡೋಂಟ್ ನೋ ಹೆಂಗಿದು ಸ್ಪೈಕ್ ಆಗುತ್ತೆ, ಯಾವಾಗ ಸ್ಲೋ ಆಗುತ್ತೆ. We don't know. Now you can see with the lower maturity, or you can see this as a one more opportunity. Collectively ನಾವು ಇಷ್ಟು ವರ್ಷಗಳು ಆಸ್ ಎ ಹ್ಯೂಮನ್ ಬೀಯಿಂಗ್ ಮಾಡಿದಂಥ ತಪ್ಪುಗಳೇನು ಅಂತೇಳಿ ಕರೆಕ್ಷನ್ ಮಾಡ್ಕೊಳೋ ಟೈಮ್ ಇವಾಗ. Listen to this carefully. The law of life. ಯಾವುದು ಹುಟ್ಟುತ್ತೆ ಅದು ಸಾಯುತ್ತೆ, ಯಾವುದು ಶುರು ಆಗುತ್ತೆ ಅದು ಕೊನೆ ಆಗುತ್ತೆ. ಯಾವುದು ಹುಟ್ಟಿಲ್ಲ ಅದಕ್ಕೆ ಸಾವಿಲ್ಲ, ಅದು ಅಜರಾಮರ. ನಾವು ಹುಟ್ಟಿದ್ದೀವಿ ಅಂದ್ರೆ ಒಂದಿನ ಸತ್ತೇ ಸಾಯ್ತೀವಿ. ದಟ್ಸ್ ಅ ನಿಯಮ, ದಟ್ಸ್ ಅ ಲಾ ಆಫ್ ಲೈಫ್. ದಟ್ ವಿಚ್ ಹಸ್ ಬಿಗನ್ ವಿಲ್ ಕಮ್ ಟು ಎನ್ ಎಂಡ್. ಯಾವುದು ಪ್ರಾರಂಭಗೊಳ್ಳುತ್ತೋ ಅದಕ್ಕೊಂದು ಅಂತ್ಯ ಅನ್ನೋದಿದ್ದೇ ಇದೆ. ಸೊ ಇನ್ ದಿಸ್ ಇಲ್ಯೂಷನ್ ಅಂದ್ರೆ ಭ್ರಮೆ. ಸೊ ಇನ್ ಭ್ರಮೆನಲ್ಲಿ probably as a entire human beings, we have done some errors or mistakes, or we occupied this planet earth ತುಂಬಾ ಜಾಸ್ತಿ ಮಾಡ್ಬಿಟ್ಟಿದೀವಿ ಅನ್ಸುತ್ತೆ.
probably we have acquired too much, 700 crore plus odd population. Maybe mother or want some extra space for her, we don't know. ಬಟ್ ಹಂಗನ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಳಕ್ಕಾಗಲ್ಲ. ಡಾರ್ವಿನ್ ಯಾರು ಆ ಒಂದು ಎವಲ್ಯೂಷನ್ ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಿದಂಥ ವಿಜ್ಞಾನಿ ಏನು ಹೇಳಿದ್ದಾರೆ ಅಂದರೆ, ಜೀವನದ ಹೋರಾಟದಲ್ಲಿ ಇಟ್ಸ್ ಎ ಲೈಫ್ ಫೈಟ್. ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ, ಇಟ್ಸ್ ಎ ಲೈಫ್ ಫೈಟ್. ಜೀವನದ ಹೋರಾಟದಲ್ಲಿ ಯಾವುದು ಬಲಿಷ್ಠವಾಗಿರುತ್ತೆ, ಹೋರಾಡುತ್ತೆ, ಒಡೆದಾಡುತ್ತೆ, ಅದು ಉಳಿಯುತ್ತೆ. ಯಾವುದು ಉಳಿಯುತ್ತೆ ಅದು ಮಾತ್ರ ಬೆಳೆಯುತ್ತೆ. ಫಿಟ್ಟೆಸ್ಟ್ of the survival. Now it's a time to show our fitness. How many of you ready to show your fitness? Type I am strong. Type in the chat box, I am strong, I am super strong. Now, many of us, we don't know what is called strong. ಸ್ಟ್ರಾಂಗ್ ಅಂದ್ರೆ ನಾವೆಲ್ಲ ಏನ್ ನೋಡಿದೀವಿ ಅಂತ ಹೇಳಿದ್ರೆ, ಲೈಕ್ ತುಂಬಾ ತೂಕ ಭಾರ ಇರೋದನ್ನ ಯಾರಾದ್ರೂ ಎತ್ತು ಬಿಟ್ರೆ ಸ್ಟ್ರಾಂಗ್ ಅಂತ ಕರಿತೀವಿ. ಅಫ್ಕೋರ್ಸ್, ನೋ ಡೌಟ್. ಬಟ್ ರೈಟ್ ನೋ ಎಂತಹ ಸ್ಟ್ರೆಂತ್ ಬೇಕು ನಮ್ಗೆ ಅಂದ್ರೆ, ವಿ ಆಲ್ ನೀಡ್ ಎಮೋಷನಲ್ ಸ್ಟ್ರೆಂತ್. ಮಾನಸಿಕ ದೃಢತೆ ಬೇಕಾಗಿರೋದು ಇವಾಗ. ಫಸ್ಟ್ ಥಿಂಗ್, ಫಿಸಿಕಲ್ ಸ್ಟ್ರೆಂತ್ಗಿಂತ ಇಂಪಾರ್ಟೆಂಟ್. ಈ ಫಿಸಿಕಲ್ ಸ್ಟ್ರೆಂತ್ ಇಸ್ ಇಂಪಾರ್ಟೆಂಟ್, ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಎಮೋಷನಲ್ ಸ್ಟ್ರೆಂತ್. ಓಕೆ, ವಿಕ್ಟರ್ ಫ್ರಾಂಕ್ಲಿನ್ ಅನ್ನೋಂಥವ್ರು ಒಂದು ಪುಸ್ತಕ ಬರೆದಿದ್ದಾರೆ. ಐ ನಾಟ್ ರೆಡ್ ಇಟ್. ನಮ್ಮ ಇನ್ನೊಬ್ಬ ಲೈಫ್ ಟೀಚರ್ ಹೇಳಿದ ಒಂದು ಭಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮೆನ್ ಇನ್ ಸರ್ಚ್. Okay, in that book, you know what he says? ಆಗಿನ ಕಾಲದ ಒಂದು ನಾಜಿ ಕ್ಯಾಂಪ್ ಅಲ್ಲಿ he got caught. He was a psychologist, doctor. ಸೊ ಅವರು ಡಾಕ್ಟರ್, ಸೈಕ್ಯಾಟ್ರಿಸ್ಟ್ ಅಂತ ಗೊತ್ತಿತ್ತು. ಹಿಟ್ಲರ್ ಟೀಮ್ ಅವರು ಅವ್ರನ್ನ ಹಿಡಿದು ಚಿತ್ರ ಹಿಂಸೆ ಮಾಡಿ ಸಾಯಿಸ್ಬೇಕಂತ ಡಿಸಿಷನ್ ತಗೊಂಡು ಕ್ಯಾಪ್ಚರ್ ಮಾಡಿದ್ರು. ಅವರೊಬ್ಬರನ್ನೇ ಮಾತ್ರ ಟಾರ್ಚರ್ ಮಾಡಲಿಲ್ಲ, ಅವ್ರ ಎಂಟೈರ್ ಫ್ಯಾಮಿಲಿನ ಕೂಡ ತಗೊಂಡಿದ್ರು, ಅವ್ರಿಗೆ ಕ್ಯಾಪ್ಚರ್ ಬಂದಿ ಮಾಡಿದ್ರು. ಯಾವ ಲೆವೆಲಲ್ಲಿ ಅವ್ರನ್ನ ಹಿಂಸೆ ಪಡಿಸಿದ್ರು ಅಂದ್ರೆ, ಅವ್ರನ್ನ ಬ್ರೇಕ್ ಡೌನ್ ಮಾಡ್ಬೇಕಂತ ಅವ್ರ ವೈಫನ್ನ ಸಾಯಿಸಿದ್ರು, ಮಕ್ಕಳನ್ನ ಹೀನಾಯವಾಗಿ ಸಾಯಿಸಿದ್ರು. ಎವ್ರಿಥಿಂಗ್. ಅವನ ಬಟ್ಟೆ ತೆಗೆದ್ರು, ನೇಕೆಡ್ ಮಾಡಿ, ಅವನ ಹೆಸರು ತೆಗೆದು ಅವನ ಮೇಲೆ ಬಿಸಿ ಕಬ್ಬಿಣದ ಒಂದು ಕಾದಿರ ಸಲಾಕೆಯಿಂದ ನಂಬರ್ಗಳನ್ನ ಅವನ ಮೇಲೆ ಹಾಕಿದ್ರು. ಎಷ್ಟೆಲ್ಲ ಚಿತ್ರಹಿಂಸೆ ಮಾಡಿದ್ರು, he kept on telling one thing: ನಾನು ಈ ಒಂದು ಟಾರ್ಚರ್ ಕ್ಯಾಂಪಿಂದ ತಪ್ಪಿಸ್ಕೊಳ್ತೀನಿ, ಬಿಡುಗಡೆ ಆಗ್ತೀನಿ, ಪ್ರಪಂಚಕ್ಕೆ ಹೋಗ್ತೀನಿ. He was so mentally, emotionally tough, stubborn, and ಉಳ್ಕೊಂಡು ಹೊರಗಡೆ ಬಂದು he wrote the book. It's a emotional will power. ನಾನು ಉಳಿಲೇಬೇಕು, ಹೊರಗಡೆ ಪ್ರಪಂಚಕ್ಕೆ ಬಂದು ತೋರಿಸ್ಬೇಕು ಕ್ರೂರತ್ವ ಅಂದ್ರೆ ಏನು. He saved himself. Now, it's ನಮ್ಮೆಲ್ಲರೂ ಒಂದು ಸ್ಟ್ರೆಂತ್ ಎಗೇನಿಸ್ಟ್ ಅಲ್ಲ, ಟುಗೆದರ್, ಡಿಸ್ಟೆನ್ಸ್ ಅಲ್ಲಿ ಇರಬೇಕು, ಟುಗೆದರ್ ಇಂದ ಅಲ್ಲ. ವಿಟ್ಸ್ ಡಿಸ್ಟೆನ್ಸ್ ಟುಗೆದರ್, ಒಟ್ಟಿಗೆ ಫೈಟ್ ಮಾಡಬೇಕು, ಬಟ್ ಹತ್ರ ಬಂದಲ್ಲ, ವಿತ್ ಅ ಡಿಸ್ಟೆನ್ಸ್. ಆಸ್ ಅ ಒನ್ ಸಿಂಗಲ್ ಮೈಂಡೆಡ್, ವಿ ಆಲ್ ಆಸ್ ಎ ಹ್ಯೂಮನ್ ಟುಗೆದರ್, ಆಸ್ ಎ ಫೋರ್ಸ್ ನಾವು ಮಾಡಬೇಕಾಗಿರೋ ಕೆಲಸ, ಈ ಒಂದು ಏನು ವೈರಸ್ ಬಂದಿದೆ ಅದು ಹರಡ್ದಿರ ತಡೆಯೋದು ನಮ್ಮ ಕೆಲಸ ಆಗಬೇಕು. ಅದಕ್ಕೆ ಬೇಕಾಗಿರೋದು ಫಸ್ಟ್ ಥಿಂಗ್, ದಟ್ ಎಮೋಷನಲ್ ಸ್ಟ್ರೆಂತ್. ಈಗೇನಾಗುತ್ತೆ ಹೇಳ್ತೀನಿ ಕೇಳಿ. ವಿ ಆರ್ ಆಲ್ ಎಮೋಷನಲಿ ಕನೆಕ್ಟೆಡ್. ಯಾರಿಗೋ ಒಬ್ರಿಗೆ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೂ ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ, ಗೊತ್ತಿಲ್ಲ ಅಂದ್ರೂ
ಒಂದ್ಸತಿ ಆಕ್ಸಿಡೆಂಟ್ ಆಗಿರೋದು ನೋಡಿದ ತಕ್ಷಣ ಹೊಟ್ಟೆಯಿಂದ ಒಳಗಡೆಯಿಂದ ನಮಗೆಲ್ಲ ಏನನ್ಸುತ್ತೆ, ಸಮ್ ಕನೆಕ್ಷನ್ ಕಮ್ಸ್ ದೇರ್, ಅಯ್ಯೋ ಅಂತ ಅನ್ಸುತ್ತೆ ಅನ್ಸಲ್ವಾ? ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್, ಯಾವುದೇ ಪ್ರಾಣಿ ಏನೋ ಒಂದು ಏಟಾಗಿ ಬಿದ್ದಿದ್ರೆ ನಮ್ಗೆ ನೋಡಿದಾಗ ಒಳಗಡೆಯಿಂದ ಏನಾಗ್ತೀವಿ, ಅವರ್ ಹಾರ್ಟ್ ಕ್ರೈಸ್. We are all connected internally. We are all emotionally and spiritually connected. Now, when you go on hearing your death adru, our death adru, what happens when you go on hearing newspaper, TV channels and social medias? ನಾವು ಕೇಳಿಸ್ಕೊಂತ ಏನಾಗುತ್ತೆ, if you get connected to this negative emotions too much, listen to this carefully, you will also draw too much. ಎಳ್ಕೊಂಡ್ಬಿಡ್ತೀವಿ ನಾವು. We get connected to the negative emotions. When we get connected to negative emotions or negative emotion against the sorrow emotions, you will also start feeling, ನನಗೂ ಹೊಟ್ಟೆ ನೋವ್ತಾ ಇದೆ, ನನಗೂ ತಲೆ ನೋವ್ತಾ ಇದೆ, ನನಗೂ ಜ್ವರ ಬರ್ತಾ ಇದೆ, ನನಗೂ ಸುಸ್ತಾಗ್ತಾ ಇದೆ. First thing, to become emotionally, mentally strong, stop the inputs what's going to your mind from different sources. Type in the chat box ಯಾವ ಸೋರ್ಸ್ ಇಂದ ನಿಮಗೆ ತುಂಬಾ ಮ್ಯಾಕ್ಸಿಮಮ್ ಬರ್ತಾ ಇರೋದು and which one you are going to stop. Which source you are too much getting and which you are going to stop it. I have taken a willpower drive. ನಾನು ಒಂದಿನಕ್ಕೆ I will not touch social media, especially Facebook, more than 3 times. And the total time I will not spend more than 15 minutes because I run my advertisements. I have to watch. But ಗೊತ್ತಿಲ್ಲದಂಗೆ go on seeing so many things and I'm drawing so many things. I decided from May 1st, I will cut. I will not draw the unnecessary, painful emotion into me. ಎಲ್ಲಿ ನಾವು ಆ ಪೇನ್ಫುಲ್ ಎಮೋಷನ್ ಎಳ್ಕೊಂಡ್ಬಿಡ್ತೀವಿ, you will also start feeling, it's called ಸಮೂಹ ಮಾಸ್ ಮೇನಿಯಾ ಅಂತ ಕರಿತೀವಿ. ಮಾಸ್ ಹಿಪ್ನಾಟಿಸಮ್ ಆಗ್ಬಿಡ್ತೀವಿ. ವಿ ಗೋ ಆನ್ ಲೈಕ್ ಪಿಕಿಂಗ್ ಅಪ್ ದಟ್ ಪೇನ್ ಎಮೋಷನ್, ದುಃಖ ತಗೊಂಡಾಗ ಏನಾಗುತ್ತೆ, ಇಟ್ಸ್ ಅ ಮಾಸ್. ಫಸ್ಟ್ ಥಿಂಗ್, ಸ್ಟಾಪ್ ದಟ್ input to take you into mentally, emotionally. Of course, like somebody who's passed away, just 48 hours ಅಲ್ಲಿ I have seen somebody, ನನ್ನ ಕಣ್ ಮುಂದೆ ನನ್ನ ಕ್ಲೋಸ್ ರಿಲೇಟಿವ್ ಮದುವೆ ಆಗಿ, I have seen a person losing a wife, 24 years of marriage. There is a pain, there is a sorrow, and I know what it means by losing a person. But when you go on listening, too many people are leaving this earth and you get so much of drawn into that. Listen, ಒಳಗಡೆಯಿಂದ ನಮ್ಮ immune power, when you are emotionally weak, immune power will become even more weaker. Yeah, we have to be sensitive. Loved ones ಕಳ್ಕೊಂಡಾಗ, even it could be at home, neighbor, relative, or far distance friends, relatives. 1 second, let's pray for their soul to be peaceful. But come back, hold your emotions very powerfully. Emotionally, we should be strong enough together. And we have to say life has to move on. Humanity has to move on. Ask yourself, if somebody has lost a life, what was the weakness in them? Health, fitness, strength, stamina? Check. If somebody has lost their life is because of infection
or their lifestyle problem. Type in the chat box. ನೀವು ನೋಡಿರೋರು ಯಾರಾದರೂ ನಿಮ್ಮ ಇಷ್ಟು ದಿನಗಳಲ್ಲಿ ವಾಟ್ ಯು ಹರ್ಡ್ ಹೂ ಲಾಸ್ಟ್ ದೇರ್ ಲೈಫ್, ನ್ಯಾಚುರಲ್ ಡೆತ್ ಎಷ್ಟು, ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇಂದ ಎಷ್ಟು ಮ್ಯಾಕ್ಸಿಮಮ್ ಯಾರು ಹೋಗಿರೋದು? ಐ ಹ್ಯಾವ್ ಸೀನ್ ಪೀಪಲ್ ಹೂ ಲಾಸ್ಟ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಎಕ್ಸಸೈಸ್ ಮಾಡಿಲ್ಲ, ಸರಿಯಾದ ಟೈಮ್ ಊಟ ಮಾಡ್ತಾ ಇರಲಿಲ್ಲ, ಒಬೇಸ್, weakness, lifestyle issues. Only so many people are losing their money, life. That, of course, there may be some people who lost life because of the corona infection. I'm not denying it. But lifestyle. So now we have to give whatever that respect to the lost life. Kodabeku kodana. But now what is your and my duty? ಬದುಕಿರೋರು ನಾವೇನ್ ಮಾಡ್ಬೇಕು ಅವಾಗ? What we need to do for the people who are alive? What should be our future? The law of life says, when you are aware, when you have, use it, it will go to the next level. If you lose it, you cannot get it back. That's called health. I've been telling it from last 13 years. 13 ವರ್ಷಗಳು ಹೇಳ್ಕೊಂಡ್ ಬಂದಿದ್ದೀನಿ. Yeah, of course, I stopped it last 13 years only, maybe 1.5 years. I'm only focusing on business management. ಇವತ್ತು ನಾವು ಶುರು ಮಾಡಿರೋದು. I was just, from yesterday to 2 days, I was just contemplating. My heart is crying. ಒಳಗಡೆಯಿಂದ ಸಂಕಟ ಆಗ್ತಾ ಇದೆ, ಏನ್ ಮಾಡೋದು? ಇನ್ನೂ ಒಂದಷ್ಟು ಜನರಿಗೆ ಏನಾದ್ರು ಬದಲಾವಣೆ ಮಾಡ್ಬೋದಾಗಿತ್ತು, ಸೆಲ್ಫ್ ಮಾಸ್ಟರಿ ಕೋರ್ಸ್ ಕಂಟಿನ್ಯೂ ಮಾಡಬೇಕಾಗಿತ್ತು. Been conducting from last 13 years ConsumeMax ಅಲ್ಲಿ. So I wanted to rebrand and move to as a business coach. Right? So then I thought, I have knowledge. Let me give it. Let us help people. Let's empower people some or other way. That's why today early in the morning, stop this. Let's start it. ಏನಾಗುತ್ತೆ ಅದನ್ನ ಮಾಡೋಣ. ನಮ್ಮ ಹಳ್ಳಿಲಿ ಸೇವೆ ಮಾಡಕ್ ಶುರು ಮಾಡೋಣ. ಇವತ್ತು ತುಂಬಾ ಜನ ಮೆಸೇಜ್ ಹಾಕೋದು ನೋಡ್ತಾ ಇದ್ದೀವಿ. ಲಕ್ಷ ಕೋಟಿ ಇದ್ರೂನು unable to use that. Let's serve people. Let's educate people. That's what my whole purpose. Saturday evenings, I don't know how long I'll do, but I will do it. 8 o'clock to 9 o'clock, 1 hour. Purely we'll speak about ಜೀವನದ ಬಗ್ಗೆ. So this is your Instagram link. Click on that. Somewhere you will not miss it out. People who have come, ಯಾರಿಗೆ ಇಷ್ಟ ಆಗಿದೆ, you want to continue with ConsumeMax, BTA, ಸತ್ಯ ಅವ್ರ ಜೊತೆನಲ್ಲಿ ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕೆ, click, join, be in that group. We'll only discuss about life, humanity. How can we each other stay safe? What we can do for future, right? So first thing I spoke about health. Now, don't do so many other things like suddenly health ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ. Don't do ಏನಂತ ಹೇಳ್ತಾರೆ, overnight too much ಏನು ಮಾಡಕ್ ಹೋಗ್ಬೇಡಿ. Whatever you are doing, first thing, add 20 minutes to 30 minutes exercise time extra. ಒಳ್ಳೆ ಊಟ, ರೆಸ್ಟ್. ನಿಮ್ಮ ಬಾಡಿನಲ್ಲಿ ಏನಿದೆ ನೋಡ್ಕೊಳ್ಳಿ. ಸ್ಟ್ರೆಂತ್, ಸ್ಟಾಮಿನಾ, ಫ್ಲೆಕ್ಸಿಬಿಲಿಟಿ ಏನ್ ಬೇಕು. ಜಾಯಿನ್ ಟು ಗೆಟ್ ದಟ್. ಯೋರ್ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ. ವಾಟ್ಸ್ ಲೈಫ್ ಸ್ಟೈಲ್ ಇಸ್ ರಿಕ್ವೈರ್ಡ್? ಲೈಕ್ ತುಂಬ ಕಡಿಮೆ ನಿದ್ದೆ ಮಾಡ್ತಾ ಇದ್ರೆ, ಗೆಟ್ ಯುವರ್ ಸ್ಲೀಪ್ ಟೈಮ್ ಪ್ರಾಪರ್. ತುಂಬ ಜಾಸ್ತಿ ನಿದ್ದೆ ಮಾಡ್ತಾ ಇದ್ರೆ, bring it down. ತುಂಬಾ whatever is your lifestyle, just check it out. Where your ಒಳಗಡೆ ಹೇಳ್ತಾ ಇರುತ್ತೆ, ಇದು ಸರಿಗಿಲ್ಲ, ಇದು ಸರಿಗಿಲ್ಲ, ಇದು ಸರಿಗಿಲ್ಲ, ನಾನು ಮಾಡ್ತಾ ಇರೋದು. Make it all right. Get your strength, stamina, flexibility all right. Now people are telling adu ಮಾಡಿ, ಇದು ಮಾಡಿ, ಅದು ಮಾಡಿ, ಇದು ಮಾಡಿ. Of course, ಏನು ಹೇಳ್ತಾ ಇದ್ದಾರೆ ಅದು ಏನು ಸರಿ ಇದೆ ಅನ್ಸುತ್ತೆ, do it. But don't do something which your body cannot understand. Over exercise, beda. Do proper exercise.
ಓವರ್ ಡಯಟ್, ಪ್ರಾಪರ್ ಎಕ್ಸಸೈಸ್, ಪ್ರಾಪರ್ ಡಯಟ್, ಪ್ರಾಪರ್ ಫುಡ್. ಈಗ ಹೋಗ್ಬಿಟ್ಟು ಬಾಡಿಗೆ ತುಂಬಾ ಪ್ರೋಟೀನ್ ಅಂತೆ, ಅದಂತೆ ಇದಂತೆ, ಬಾಡಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್, ಬಾಡಿ ವಿಲ್ ಗೆಟ್ ಫಿಯರ್. ಎನಿಥಿಂಗ್ ಅನ್ಯೂಶುವಲ್, ಕೇಳಿಸ್ಕೊಳ್ಳಿ, anything unusual done immediately to the body will not respond immediately. It will understand as something wrong. Take a good advice, do physical fitness. 2, now ಮನುಷ್ಯ ಅಂದಮೇಲೆ ಆಫ್ ಕೋರ್ಸ್ ಇದ್ದೇ ಇರುತ್ತೆ, ಕೋಪ, ದ್ವೇಷ, ಅಸೂಯೆ, ಹಗೆತನ, ನಾನು ನಂಬರ್ ಒನ್ ಅಂತ ಪ್ರೂವ್ ಮಾಡೋ ಗುಣ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಆರ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಸ್ ದೇರ್, ರೈಟ್? ವಿ ಆಲ್ ಹ್ಯಾವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ದೇರ್ ಇಸ್ ನೋ ಡೌಟ್ ಇನ್ ದಟ್. ಇದ್ದೇ ಇರುತ್ತೆ, ಇಟ್ ವಿಲ್ ಬಿ ದೇರ್. ನೌ ಇಫ್ ದ ಪರ್ಸನ್ ಹಿಮ್ಸೆಲ್ಫ್ ಇಸ್ ನಾಟ್ ದೇರ್, what do you do now? To whom you will show? Now it's a time to make your relationships all right with everybody. Compromise anta ನಾನು ಹೇಳ್ತಾ ಇಲ್ಲ, forget, make relationships all right. Okay, say hello to your old friend, your relative. ತುಂಬ ದಿನಗಳಿಂದ ಯಾರ ಜೊತೆ ಮಾತಾಡಿಲ್ಲ, just get in touch, build that harmonious relationship. That's very important. Harmonious relationship, ಒಳ್ಳೆ ಸಂಬಂಧ ಬೆಳೆಸೋದ್ರಲ್ಲಿ invest a little time now. And now the time of safe. ಆಫ್ ಕೋರ್ಸ್ ಬಿಸ್ನೆಸ್ ಬಿಲ್ಡ್ ಆಗಲೇಬೇಕು, ಬಿಸ್ನೆಸ್ ಬೇಕೇ ಬೇಕು. ಇದು ಸರಿ ಹೋಗ್ಲಿಕ್ಕೆ ನಾವೇನು ಮಾಡ್ಬೇಕು ಇವಾಗ? ವಾಟ್ ಎಂಟೈರ್ ಪೀಪಲ್, ಲೈಕ್ ಐ ವಾಸ್ ವಾಚಿಂಗ್ ಮೆನಿ ಟಾಪ್ ಲೀಡರ್ಸ್, ಏನು ಹೇಳ್ತಾ ಇದ್ದಾರೆ ಇವರು, ಏನು ಅವರು ಒಂದು ಹೈಯರ್ ಮೆಚುರಿಟಿ ಪ್ರಪಂಚದ ಬಗ್ಗೆ ಏನು ಹೇಳ್ತಾ ಇದೆ ಅಂದಾಗ, ಐ ಲೈಕ್ ವಾಟ್ ಸದ್ಗುರು ವಾಸ್ ಟೆಲಿಂಗ್ ಯೆಸ್ಟರ್ಡೇ. ಫಸ್ಟ್ ಥಿಂಗ್ ಇಸ್, ವಿ ಆಲ್ ಶುಡ್ ಬಿ ರೆಸ್ಪಾನ್ಸಿಬಲ್ ದಟ್ ವಿ ವಿಲ್ ನಾಟ್ ಗೆಟ್ ಇನ್ಫೆಕ್ಟೆಡ್. ನಮ್ಮ ಜವಾಬ್ದಾರಿ ನಾವು ಏನ್ ಮಾಡೋಣ ಅಂದ್ರೆ, ನಮ್ಮ ಸೇಫ್ಟಿ ನಾವು ನೋಡ್ಕೊಂಡ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಯುವರ್ ಓನ್ ಸೆಲ್ಫ್ ಹೈಜೀನ್, ಸೆಲ್ಫ್ ಸೇಫ್ಟಿ. How many of you ready for this? Type I will protect myself in the chat box. I will protect myself. This is the first thing. ಲಿಂಕ್ ನಾಟ್ ಓಪನ್ ದ ಕ್ರಿಸ್ಟಲ್ ಕಿರಣ್. ನಿಮ್ಮ ಹತ್ರ ಟೆಲಿಗ್ರಾಮ್ ಇರಬೇಕು. ನಿಮ್ಮ ಹತ್ರ ಟೆಲಿಗ್ರಾಮ್ ಇದ್ರೆ ಅದು ಓಪನ್ ಆಗುತ್ತೆ. ಯು ಹ್ಯಾವ್ ಟು ಹ್ಯಾವ್ ಎ ಟೆಲಿಗ್ರಾಮ್ ರೆಡಿ ಇನ್ ಯು, ದೆನ್ ಯು ಡು. ದ ಫಸ್ಟ್ ಓತ್ ಇಸ್ ಐ ವಿಲ್ ಪ್ರೊಟೆಕ್ಟ್ ಮೈ ಸೆಲ್ಫ್. ಹೌ ಟು ಪ್ರೊಟೆಕ್ಟ್? ನಾವು ಎಲ್ಲೇ ಹೋದ್ರು ಬಂದ್ರು ಮಾಸ್ಕ್, ಸ್ಯಾನಿಟೈಸೇಷನ್, ಡಿಸ್ಟೆನ್ಸ್, ತುಂಬ ಜನ ಜಾಯ್ನ್ ಆಗಿದ್ದಾರೆ. ಯು ಶುಡ್ ಹ್ಯಾವ್ ದಿಸ್ ಟೆಲಿಗ್ರಾಮ್. ಐ ಥಿಂಕ್ ಸಮಥಿಂಗ್ ಎಲ್ಸ್ ಕೇಮ್, ಆರ್ ಟೆಲಿಗ್ರಾಮ್ ಓನ್ಲಿ. We have to protect ourselves. How you will protect? First thing, mask, keep distance, wash the hands. ಹೊಸಬ್ರನ್ನ ಮೀಟ್ ಮಾಡಿದಾಗ ದೂರದಲ್ಲಿ safe distance. This is very essential. It's okay, like ನಾವು ಇಷ್ಟು ವರ್ಷ ನಾವು ತುಂಬಾ ಹತ್ರ ಇದ್ವಿ, ತುಂಬಿದ ಬಸ್ಸಲ್ಲಿ ತಿರುಗಾಡ್ತಾ ಇದ್ವಿ, ಸಿಟಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ನುಗ್ತಾ ಇದ್ವಿ. Maybe this is a time to be little bit distance, social distancing. Let's follow the protocol. We don't know. Let's follow the protocol. Let's protect ourselves. First thing, steam ಮಾಡಿ ಪ್ರತಿದಿನ 2 ಸತಿ 2 ರಿಂದ 3 ನಿಮಿಷ ಸ್ಟೀಮ್ ತಗೊಳ್ಳಿ, ಹಬೆ ತಗೊಳ್ಳಿ. ಇಟ್ಸ್ ಗುಡ್ ಫಾರ್ ಲಂಗ್ಸ್, ಇಟ್ಸ್ ಗುಡ್ ಫಾರ್ ಥ್ರೋಟ್, ಇಟ್ಸ್ ಗುಡ್ ಫಾರ್ ಮೌತ್, ರೈಟ್? ಪರ್ಸನಲ್ ಹೈಜೀನ್. ವಿ ಡೋಂಟ್ ನೋ ವೈರಸ್ ಇದೆ, ಬಟ್ ಹಬೆ ತಗೊಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಉಸಿರಾಟ ಚೆನ್ನಾಗಿರುತ್ತೆ. ಲೆಟ್ ಅಸ್ ಡೂ ದಟ್. ಲೆಟ್ಸ್ ಟೇಕ್ ದಟ್ ಪ್ರಿಕಾಷನ್ ಆಫ್ ಡೂಯಿಂಗ್ ವಾಟ್? ಇನಲೇಷನ್. ನಾವು ಯಾರು ಆಲ್ರೆಡಿ ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಇನ್ನೊಂದು 10% ನಿಮ್ಮ ಆರೋಗ್ಯನ ವೃದ್ಧಿಸಲಿಕ್ಕೆ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿ.
increase your pranayama exercise. So let your lungs become very powerful, very strong. Use mask, sanitization, right? Inhalation. Take protection. Keep yourself safe. Distance maintain ಮಾಡಿ. ಯಾರೇ ನಿಮ್ಮ ಹತ್ರ ಬಂದು ನೀವು ದೂರ ಇರಿ. ನೀವು ಯಾರ ಹತ್ರ ಹೋಗೋದು ಬೇಡ. Now we are around 55 people who are attending this program. Each one of you ನನ್ನ ಪ್ರಕಾರ business owners. ನಿಮ್ ಎಲ್ಲರ ಹತ್ರನೂ ನನ್ನ ಪ್ರಕಾರ 25ರಿಂದ 50 ಜನ ಕೆಲಸ ಮಾಡ್ಬೋದು. ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ಎಷ್ಟು ಜನರಿಗೆ ಲೈಫ್ಗೆ ಪ್ರಭಾವ ಬೀರೋ ಶಕ್ತಿ ಇದೆ ನಿಮಗೆ? ಟೈಪ್ ಇನ್ ದ ಚಾಟ್ ಬಾಕ್ಸ್. How many people you can able to? $100 people, 200 people, 300 people. So what you can do? Educate them. You educate them that they will take responsibility, that they will not get infected. Very clear. None infect agala. I'll protect myself. That you need to educate to everybody's mind now. Very serious tumba time ivagidu. Probably like ellaru casual ಆಗಿ ತಗೊಂಡ್ಬಿಟ್ರು. ಎರಡನೇ ವೇವ್ ಬರಕ್ ಮುಂಚೆ ಮಾರ್ಚ್ ಅಲ್ಲಿ, ಫೆಬ್ರವರಿ ನಲ್ಲಿ. ಲಾಸ್ಟ್ ಇಯರ್ ವರ್ ವೆರಿ ಪ್ಯಾನಿಕ್, ಅಂದ್ರೆ ಭಯ ಇತ್ತು, ಏನಪ್ಪ ಆಗುತ್ತೆ, ಹೆಂಗಿದೆಯೋ ಗೊತ್ತಿಲ್ಲ. Since we saw that like the last November, December in the malls open ಆಯಿತು, ಎವ್ರಿಥಿಂಗ್ ಬಿಕಮ್ ನಾರ್ಮಲ್, ಇಂಟರ್ನ್ಯಾಷನಲ್ ಫ್ಲೈಟ್, ರ್ಯಾಲಿಗಳು ಸ್ಟಾರ್ಟ್ ಆಯಿತು, ಪ್ರೊಟೆಕ್ಷನ್ಗಳು ಸ್ಟಾರ್ಟ್ ಆಯಿತು, ಕರ್ನಾಟಕದಲ್ಲಿ ಬಂದ್ ಆಯಿತು, ಸಾರಿಗೆ ಸಂಸ್ಥೆ ನಿಂತು, ಓಕೆ, like people were like going right, and we thought everything is normal, but something else is happening. This virus is spreading like anything. Okay, so now at least ನಾವೆಲ್ಲ ಸೇರಿ ಈಗ ಎಲ್ಲರೂ ಹಾಕಿದ್ ನಾನು ಆವ್ರೇಜ್ 50 ಜನ ಅಂತ ಲೆಕ್ಕ ಹಾಕೊಂಡ್ರೆ, ಟುಗೆದರ್ ನಾವೆಲ್ಲ ಸೇರಿ ಒಂದು 2,500 ಜನರನ್ನ ಏನ್ ಮಾಡ್ಬೋದು, ಎಜುಕೇಟ್ ಮಾಡ್ಬೋದು. ದಟ್ ವಿ ವಿಲ್ ಪ್ರೊಟೆಕ್ಟ್ ಅವರ್ ಸೆಲ್ಫ್. ಸೆಕೆಂಡ್, ಬೈ ಎನಿ ಚಾನ್ಸ್ you or me, we get infected for any chance, by chance. Rule number 2, responsibility. We will not infect others. Beautiful alva? Infection ಕೊಡೋದು ಬೇಡ. ನೆಕ್ಸ್ಟ್, ಇನ್ ಕೇಸ್ ಆಯಿತು, ಗೋ ಟೆಸ್ಟ್ ಇಟ್, ಡೋಂಟ್ ಗೆಟ್ ಪ್ಯಾನಿಕ್, ಬಿ ಐಸೋಲೇಟೆಡ್. ಬಿ ಐಸೋಲೇಟೆಡ್ ವೆರಿ ಕ್ಲಿಯರ್ಲಿ. ಅಂಡ್ ಐ ಹ್ಯಾವ್ ಸ್ಪೋಕನ್ ಲಾಸ್ಟ್ ಇಯರ್ ಅಲ್ಲಿ ಯಾರಿಗೂ ಕರೋನಾ ಬಂದಿತ್ತು, ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಕನ್ಸ್ಯೂಮರ್ ಸ್ಟೂಡೆಂಟ್ಸ್ ತುಂಬಾ ಜನರ ಜೊತೆ ಮಾತಾಡಿದ್ದೀನಿ ನಾನು. ಅಂಡ್ ದೋಸ್ ಪೀಪಲ್ ಹೂ ಆರ್ ವೆರಿ, ಲಾಸ್ಟ್ ಕೇಳಿಸ್ಕೊಳ್ಳಿ ಕ್ಲಿಯರ್ಲಿ, ನಿಮ್ಮ ಆರೋಗ್ಯ 3 years ಬೇಕು ಕರೆಕ್ಟ್ ಸ್ಟ್ರೆಂತ್ ಸ್ಟಾಮಿನಾ ಬರ್ಲಿಕ್ಕೆ. ಯಾರು ನನ್ನ ಜೊತೆ 10 ವರ್ಷ ರೆಗ್ಯುಲರ್ ಟಚ್ ಅಲ್ಲಿ ಇದ್ರು ಕನ್ಸ್ಯೂಮ್ಯಾಕ್ಸ್ ಅಲ್ಲಿ, ಅವ್ರಿಗೂ ಕೂಡ ಕರೋನಾ ಬಂತು. ಬಟ್ ಸುಮ್ಮನೆ ಜ್ವರದ ತರ ಬಂತು, ಟೆಸ್ಟ್ ಮಾಡಿದ್ರು, ಪಾಸಿಟಿವ್ ಅಂತ ತೋರಿಸಿದ್ರು, ಮನೆಯಲ್ಲಿದ್ರು. 10 ದಿನ ಆದ್ಮೇಲೆ ಮತ್ತೆ ಟೆಸ್ಟ್ ಮಾಡಿಸಿದ್ರೆ ನೆಗೆಟಿವ್, ಈಸ್ ಕಂಪ್ಲೀಟ್ಲಿ ನಾರ್ಮಲ್. ಸೊ ನೌ ಲಿಸನ್, ಇಫ್ ಅಟ್ ಆಲ್ ವಿ ಗೆಟ್ ದಟ್ ಇನ್ಫೆಕ್ಷನ್, ಫಸ್ಟ್ ಥಿಂಗ್ ಏನ್ ಮಾಡಬೇಕು? Isolate yourself. I will not infect others. Take it, because ಒಬ್ಬರು ನಾವು ಇನ್ಫೆಕ್ಟ್ ಆದ್ರೆ, ನಮ್ಗೆ ಗೊತ್ತಿದ್ದು ನಾವೇನಾದ್ರೂ ತಿರುಗಾಡಕ್ ಶುರು ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ, ಎಷ್ಟು ಜನರಿಗೆ ಅದು ಹೋಗಿ ಪ್ರಾಬ್ಲಮ್ ಆಗುತ್ತೋ ನಮಗೆ ಗೊತ್ತಿಲ್ಲ. How many of you take this oath? I will not affect others. ಬೇರೆಯವ್ರು ನನ್ನ ಕಡೆಯಿಂದ ತೊಂದರೆ ಕೊಡಲ್ಲ, ನಾನು ಪ್ರೊಟೆಕ್ಟ್ ಮಾಡ್ಕೊಂತೀನಿ. ಇನ್ ಕೇಸ್ ಏನಾದ್ರೂ ಆಯ್ತು, ಐ ವಿಲ್ ನಾಟ್ ಅಫೆಕ್ಟ್ ಅದರ್ಸ್. ಇನ್ಫೆಕ್ಟ್ ಅಲ್ಲ, ಅಫೆಕ್ಟ್ ಮಾಡಕ್ ಹೋಗಲ್ಲ ಬೇರೆಯವ್ರಿಗೆ. ಐ ವಿಲ್ ನಾಟ್ ಅಫೆಕ್ಟ್ ಅದರ್ಸ್ ಫಾರ್ ಎನಿ ರೀಸನ್. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಇಫ್ ಸಮಥಿಂಗ್ ಹ್ಯಾಪನ್, ಐ ವಿಲ್ ನಾಟ್ ಅಫೆಕ್ಟ್ ಅದರ್ಸ್. ದಟ್ಸ್ a good human being ಜವಾಬ್ದಾರಿ ಇವಾಗ. Because we don't know virus ಹೆಂಗ್ ಸ್ಪ್ರೆಡ್ ಆಗ್ತಾ ಇದೆ, ಹೆಂಗ್ ರೀಚ್ ಆಗ್ತಾ ಇದೆ. So let us be conscious, right? Let's go for vaccine. Vaccine bantu, take a vaccine. If everybody is telling this is going to save us, yeah, let's have a faith. Take vaccine. ಹಿರಿಯರು ವ್ಯಾಕ್ಸಿನ್ ಹಾಕ್ಸೋಣ, ನಾವು ಯಾರು ಬೇಕು ವ್ಯಾಕ್ಸಿನ್ ಹಾಕೊಬೇಕಾಗಿದೆ, ವ್ಯಾಕ್ಸಿನ್ ಹಾಕೋಣ. Done. Now come to the point of business, right? How many business owners here? We are all business owners, right? Yeah. Of course, like now business ಮಾಡೋದೇನಕ್ಕೆ?
Why do we do business? Happiness and prosperity. Very good, Arun. Why do you do business? To lead life. Ashwini, we can do even many things, but business ಏನಕ್ಕೆ ಮಾಡೋದು? Why do we do business? For our growth, earning money, health. Listen carefully. ನನ್ನ ಪ್ರಕಾರ ಬಿಸ್ನೆಸ್ ನಾವೇನಕ್ಕೆ ಮಾಡೋದಂದ್ರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. To solve customers' problem or add happiness, to solve a problem or to add happiness through our product and services. We do business. By byproduct of it, we make money. Don't do the business to create problem to people now. Now we are hearing people creating problems by holding medicines or so many other things. Creating demands. ಕೇಳಿಸ್ಕೊಳ್ಳಿ ಏನಾಗುತ್ತೆ ಇಂಥ ಬಿಸ್ನೆಸ್ ಶುರು ಮಾಡಿದ್ರೆ. By doing this kind of thing, it's what goes around comes back. ಈಗ ಒಂದು ಇಂಡಸ್ಟ್ರಿ ಅವರು ತುಂಬಾ ಸ್ಕ್ಯೂಸ್ ಮಾಡಿದ್ರು, ಮಾರ್ಕೆಟ್ನ ದುಡ್ಡು ಕಿತ್ಕೊಂಡ್ರು. ಓಕೆ, ತುಂಬಾ ದುಡ್ಡು ಕಿತ್ಕೊಟ್ರು ಗ್ರಾಹಕರಿಂದ. They are customers also, vendors are a business people or somewhere other way. They will also do something in future which the cycle will continue then. We have to break this chain. Let's not make money by creating problem. Business is all solving a customer problem or adding happiness through our product and service. By product we make money. This is the business actually. Creating employment and economy generate moda kelsa. But this time is not the time of we thinking of go on adding more and more wealth by creating problem to society. How many of you with me? ನಾವು ಸಮಾಜನ ದುಃಖಕ್ಕೆ ತಳ್ಳಿಬಿಟ್ಟು ದುಡ್ಡು ಮಾಡಬೇಕಾ, ಸಮಾಜಕ್ಕೆ ಒಳ್ಳೇದು ಮಾಡೋದು ದುಡ್ಡು ಮಾಡಬೇಕಾ? I'll be a socio-ecological businessman. ಏನು socio-ecological businessman ಅಂದ್ರೆ, see, go on squeezing from the society, you accumulate the wealth. ನಾವೊಂದು ಫಲವತ್ತಾಗಿರೋ ರೈತರು ಏನ್ ಮಾಡ್ತಾರೆ ಹೇಳ್ತೀನಿ ಕೇಳಿ. Somebody told me long back, ಕಂಟಿನ್ಯೂಸ್ ಆಗಿ ಒಂದಷ್ಟು ವರ್ಷಗಳು ಬಿಸ್ನೆಸ್ ಬೆಳೆ ಬೆಳೆದ ಮೇಲೆ ಭೂಮಿ ಫಲವತ್ತತೆ ಕಡಿಮೆ ಆಗ್ಬಿಡುತ್ತೆ. How many of you this know? ಆ ಭೂಮಿ ಫಲವತ್ತತೆ ಕಡಿಮೆ ಆದಾಗ ರೈತ ಏನ್ ಮಾಡ್ತಾನೆ ಅಂದ್ರೆ ಒಂದು ಬೆಳೆನ ಭೂಮಿಗೆ ಬಿಟ್ಬಿಡ್ತಾನೆ ಹಂಗೇನೆ. He leaves it so that ಆ ಮದರ್ ಅರ್ತ್, ಆ ಜಾಗ ತನ್ನ ಫಲವತ್ತತೆನ ಮತ್ತೆ ಏನ್ ಮಾಡ್ಕೊಳುತ್ತೆ, ರಿಜ್ಯುವೇನೇಟ್ ಮಾಡ್ಕೊಳುತ್ತೆ, ಸತ್ವ ಜಾಸ್ತಿ ಆಗುತ್ತೆ. This is called giving back to the society, nature. So as a businessman ನಾವೇನ್ ಮಾಡ್ಬೇಕು? I don't know about others. ನನ್ನ ಕಡೆಯಿಂದ ಇವತ್ತು 50 ಜನ ನೀವು ನನ್ನನ್ನ ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ಮಾಸ್ಟರ್ ಕೋಚ್ ಸತ್ಯ, ಕನ್ಸ್ಯೂಮ್ಯಾಕ್ಸ್ ಅಲ್ಲಿ ಏನೋ ಒಳ್ಳೇದು ಹೇಳ್ಕೊಡ್ತಾರೆ, ನಂಬ್ಕೊಂಡು ಬಂದಿದ್ದೀರಾ. I can able to influence you this many people. I can only right now I can do this many people. I can influence you. Now you can influence through you giving back good thing to the society. Excusing society and making money, not right. Nowhere it is right. So we take a responsibility. ಯಾಕಂದ್ರೆ ವಾಟ್ ಗೋಸ್ ಅರೌಂಡ್ ಕಮ್ಸ್ ಬ್ಯಾಕ್. ಜೀವನದ ನಿಯಮ ಇದು, ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಯಾವ ಒಂದು ಇಂಟೆನ್ಷನ್ ಇಂದ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾವ ಮನಸ್ಸಿಟ್ಕೊಂಡು ಮಾಡ್ತೀವಿ ಕೆಲಸ ಅನ್ನೋದು ಇಂಪಾರ್ಟೆಂಟ್. ದುಡ್ಡು ಮಾಡೋದು ಸೇವೆ ಮಾಡಿ, ಒಳ್ಳೆ ಪದಾರ್ಥಗಳನ್ನ ಸೇವೆಗಳನ್ನ ಕೊಟ್ಟು ಇನ್ನೊಬ್ಬರ ಕಷ್ಟ ಕಡಿಮೆ ಮಾಡೋದು ಅಥವಾ ಇನ್ನೊಬ್ಬರಿಗೆ ಸುಖ ಕೊಡೋದ್ರ ಮೂಲಕ ನಾವು ದುಡ್ಡನ್ನ ಸಂಪಾದಿಸೋದು ವ್ಯಾಪಾರ.
ಬಟ್ ಅದೇ ಬರೀ ಸ್ಕ್ಯೂಸ್ ಮಾಡ್ತಾ ದುಡಿದು ಮಾಡಿದ್ರೆ ಎಕಾಲಜಿ ಬಿಲ್ಡ್ ಆಗೋದಿಲ್ಲ. ದಟ್ಸ್ ನಾಟ್ ರೈಟ್. ದಿಸ್ ಟೈಮ್ ಇಸ್ ಟು ಗಿವ್ intention of sustaining the society. Whatever you can serve humanity, serve. Okay, if you are not in loans, ಕೇಳಿಸ್ಕೊಳ್ಳಿ ಕ್ಲಿಯರ್ಲಿ, if you are not in loans, 1 ವರ್ಷ ದುಡಿಲಿಲ್ಲ ಅಂದ್ರೂ ನಡೆಯುತ್ತೆ ಲೈಫ್, 2 ವರ್ಷ 3 ವರ್ಷ ದುಡಿಲಿಲ್ಲ ಅಂದ್ರೂ ನಡೆಯುತ್ತೆ ಲೈಫ್, then like little go out, do whatever is required to the society. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಫಸ್ಟ್, ನಿಮ್ಮ ಮನೆಯಿಂದ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇಂದ ಏನ್ ಮಾಡಕ್ ಸಾಧ್ಯವಾಗುತ್ತೆ ಮಾಡಿ. If you are not in the loans, you are have some good surplus money, ನಾನು ದಾನ ಮಾಡಿ ಅಂತ ಹೇಳಿಲ್ಲ ಯಾರಿಗೂ. That's not right. Help them to set up their mind and take that some good initiative to move forward. How many of you will do? Type I will do. I want to know how many of you are surplus aliroru. People who are in loans, like for some reason ನಿಮ್ಮ ಸಂಸ್ಥೆ ಬಿದ್ದೋಯ್ತು, ಅಥವಾ ನಿಮ್ಮ ಟೀಮ್ ಬಿದ್ದೋಯ್ತು, ನಿಮ್ಮ ಬಿಸ್ನೆಸ್ ಮಾಡೆಲ್ ಚೇಂಜ್ ಆಗೋಯ್ತು, ಅಥವಾ ಬಿಸ್ನೆಸ್ ಸೆಟಪ್ ಆಗಿ ಇನ್ನೇನು ಲಾಭ ಬರ್ಬೇಕನ್ನೋ ಟೈಮಲ್ಲಿ ನೀವು ಕಳ್ಕೊಂಡಿದ್ದೀರಾ. ವಾಟ್ ಟು ಡೂ ನೌ? ಫಸ್ಟ್ ಥಿಂಗ್, ಹ್ಯಾವ್ ಪೇಷನ್ಸ್. ಏನಿರಬೇಕು? ತಾಳ್ಮೆ ಬೇಕಿಲ್ಲಿ. ಪೇಷನ್ಸ್ ಇಸ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ, ಐ ವಾಂಟ್ ಟು ಟೆಲ್ ಒನ್ ಸ್ಟೋರಿ. How many of you want to learn through story? ಕಾಡು ಬದಿ ಮನೆಗೆ ಒಂದ್ಸತಿ ಮಲಗಿರ್ಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಸೌಂಡ್ ಬಂತು. ಏನೋ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹೊರಗಡೆ ಹೋಗಿ ನೋಡ್ತಾರೆ, ಒಂದು ಬಿಳಿ ಕುದುರೆ, ವೈಟ್ ಹಾರ್ಸ್, ಕಾಡಿಂದ ತಪ್ಪಿಸ್ಕೊಂಡು ಇವ್ರ ಮನೆಗೆ ಬಂದ್ಬಿಟ್ಟಿದೆ. ಐ ವಾಸ್ ಸೋ ಹ್ಯಾಪಿ. ಕುದುರೆನ ಕಟ್ಟಾಕ್ತಾರೆ. ಬೆಳಗ್ಗೆ ಊರವರೆಲ್ಲ ಬಂದ್ಬಿಟ್ಟು ಹೇಳ್ತಾರೆ, ಏನ್ ಲಕ್ಕು ನಿಮಗೆ, ಕಾಡಿಂದ ಕುದುರೆ ಬಂದ್ಬಿಟ್ಟಿದೆ ಅಂತ. ಅಪ್ಪ ಹೇಳ್ತಾನೆ, ಮಗ ಕಟ್ಟಾಕಿರ್ತಾನೆ, ಅಪ್ಪ ಹೇಳ್ತಾನೆ, ಲಕ್ಕೋ ಅದು ಏನ್ ಕತೆನೋ, ಬಂದಿದೆ ಬಟ್ ಐ ಆಮ್ ನಾಟ್ ವರಿಡ್, ಇಟ್ಸ್ ಓಕೆ ಫೈನ್. ಸೊ ಇನ್ ಸ್ವಲ್ಪ ದಿನ ಆದ್ಮೇಲೆ ಕುದುರೆ ಹೋಗ್ಬಿಡುತ್ತೆ. ಎಲ್ರು ಬರ್ತಾರೆ, ಏನ್ ಬ್ಯಾಡ್ ಲಕ್ಕೋ, ನನ್ನ ಹತ್ರ ಒಳ್ಳೆ ಕುದುರೆ ಇತ್ತು, ಹೊಟ್ಟೋಯ್ತಲ್ವ. ಬ್ಯಾಡ್ ಲಕ್ಕ, ಅದು ಬಂತು ಹೋಯ್ತು, ಅಯ್ಯೋ ನಾನ್ ತಲೆ ಕೆಡ್ಸ್ಕೊಳೋದೇನಿಲ್ಲ. ಅದ್ರ ಇನ್ನು ಸ್ವಲ್ಪ ದಿನ ಆಯ್ತಾ 2 ಕುದುರೆ ಬರುತ್ತೆ ಮಧ್ಯರಾತ್ರಿಯಲ್ಲಿ, ಕಟ್ಟಾಕ್ತಾರೆ. ಎಲ್ರು ಒಂದು, ಏನ್ ಲಕ್ಕೋ ನಿಂದು, ಒಂದೋಯ್ತು 2 ಬಂತಲ್ಲ ವಾಪಸ್ಸು. ಅಂಡ್ ಈ ಸೇ ಸೇಮ್ ಥಿಂಗ್. ಮತ್ತೆ ಇನ್ನು ಸ್ವಲ್ಪ ದಿನಕ್ಕೆ 2 ಹೋಗುತ್ತೆ, 4 ಬರುತ್ತೆ. ಸೊ ಮಗ ಅನ್ಕೊಂತಾನೆ, ಇದು ಬರೋದು ಹೋಗೋದು ಮಾಡ್ತಾ ಇದೆ, ಕುದುರೆ ಕಟ್ಟಾಕ್ಬಿಟ್ಟಿದ್ದಕ್ಕೆ ಒಂದು ದೊಡ್ಡ ಲಾಯ ಮಾಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಕುದುರೆ ಲಾಯ ಕಟ್ಬಿಡ್ತಾನೆ. ಸರಿ, ಕುದುರೆನ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಕಟ್ ಮೇಲೆ, ಅದ್ರ ಮೇಲೆ ಹತ್ಕೊಂಡು ಕುದುರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ದಟ್ ಯಂಗ್ ಗಾಯ್, 20 ವರ್ಷದ ಹುಡುಗ ಮಗ, ಕುದುರೆ ಮೇಲಿಂದ ಕೆಳಗಡೆ ಬಿದ್ದು ಕಾಲು ಮುರ್ಕೊಂಡ್ಬಿಡ್ತಾನೆ. ಎಲ್ರು ಬಂದು ಹೇಳ್ತಾರೆ, ಏನ್ ಬ್ಯಾಡ್ ಲಕ್ಕೋ ನಿಂದು. ಲಕ್ ಆರ್ ಬ್ಯಾಡ್ ಲಕ್, ಇವನ್ಗೆ ಅದು ಬಂದಿಲ್ಲ ಓಡಿಸ್ಲಿಕ್ಕೆ, ಇದ್ರ ಮೇಲೆ ಆ ಕುದುರೆನ ಕರೆಕ್ಟ್ ಆಗಿ ಲಗಾಮ್ ಹಾಕಿ ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಕ್ ಬಂದಿಲ್ಲ, ಬಿದ್ದ. ಅದಕ್ಕೆ ಏನ್ ಹೇಳೋದು ಬಿಡಿ. ಸ್ವಲ್ಪ ದಿನದಲ್ಲಿ ಆ ಊರಿನ ರಾಜ, ಆ ಜಾಗದ ರಾಜ ಒಂದು ಡಂಗೂರ ಓಡಿಸ್ತಾನೆ. ಎಲ್ಲ ಯುವಕರು ಬಂದು ಸೈನಿಕ್ ಸೇರ್ಬೇಕು, ಯುದ್ಧ ಆಗೋ ಚಾನ್ಸಸ್ ಇದೆ ಮುಂದೆ, ಎಲ್ಲರೂ ಪ್ರಾಕ್ಟೀಸ್ ಬರ್ಬೇಕು ಅಂತ. ಎಲ್ಲಾ ಮನೆಗಳೆಲ್ಲ ಯುವಕರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಬಂದು ಇವ್ರ ಮನೆಗೆ ಬಂದಾಗ ಇವನ್ ಕಾಲ್ ಮುರಿದೋಗಿದೆ. ಎಲ್ರು ಬರ್ತಾರೆ, ಏನ್ ಲಕ್ಕೋ ನಿಂದು, ನಿನ್ ಮಗ ಕಾಲ್ ಮುರ್ಕೊಂಡು ನಿಮ್ ಮನೇಲಿ ಇದೆ, ನನ್ನ ಮಗನೆಲ್ಲ ಹೋದ್ರು ಸೈನ್ಯಕ್ಕೆ. ದೆನ್ ಹಿ ಸೇಸ್, ಲಕ್ ಆರ್ ಬ್ಯಾಡ್ ಲಕ್, ಐ ಡೋಂಟ್ ಬಿಲೀವ್. ಹಾಗದಾಗುತ್ತೆ, ಅದು ನಾನು ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಆಗುತ್ತೆ ಅಷ್ಟೇ, ನಾವು ನೋಡೋದ್ರ ಮೇಲೆ. ದಟ್ ಈಸ್ ಅ ಹೈಯರ್ ಮೆಚುರಿಟಿ. ಸೊ ಇವತ್ತು ಯಾರು ಲೋನಲ್ಲಿ ಇದ್ದೀರಾ, ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಹೋಗಿಲ್ಲ, ಯು ಆರ್ ಫೈಂಡಿಂಗ್ ಅ ಲಾಟ್ ಆಫ್ ಡಿಫಿಕಲ್ಟಿ, ನಾನು ಹೇಳೋದು ಒಂದೇ ಒಂದು, ಹ್ಯಾವ್ ಟೈಮ್, ಪೇಷನ್ಸ್, ತಾಳ್ಮೆ ಇರ್ರಿ. ಯಾಕಂದ್ರೆ ಈ ಒಂದು ಟಫ್ ಟೈಮ್ ನಿಮ್ಗೆ ದೊಡ್ಡ ಲಕ್ ಆಗಿ ಟರ್ನ್ಔಟ್ ಆಗ್ಬೋದು. ಹೂ ನೋಸ್. ಲೆಟ್ಸ್, ಏನ್ ಸಿಚುವೇಶನ್ ಬರುತ್ತೆ, ನಾವು ಅದನ್ನ ಹೆಂಗೆ ತಗೊಂಡು ಮುಂದೆ ಹೋಗ್ತೀವಿ, ನಮ್ಮ ಮೆಚ್ಯೂರಿಟಿನ ಬೆಳೆಸ್ಕೊಂತೀವಿ. ನಾನು ವಾಪಸ್ ತಿರುಗಿ ನೋಡಿದಾಗ ನಮ್ಮ ತಂದೆ ಯಾಕೆ ಹೆಂಗಿದ್ರು, ನಮ್ಮ ತಂದೆ ಶ್ರೀಮಂತರಾಗಿದ್ದಿದ್ರ ಅಂತ ನಾನು ಎಷ್ಟೊಂದು ಸತಿ ಅಂದ್ಕೊಳ್ತಾ ಇದ್ದೆ. ಅಂಡ್ ಐ ರಿಯಲೈಸ್ಡ್, ನನ್ನ ತಂದೆ ನಂಗೆ ಜನ್ಮ ಕೊಟ್ಟಿದ್ದಾರೆ, ಸಾಕು. ನನ್ನ ಕನ್ನಡ ಮೀಡಿಯಮಲ್ಲಿ ಸೇರಿಸಿದ್ರು, ಇಂಗ್ಲಿಷ್ ಮೀಡಿಯಮಲ್ಲಿ ಸೇರಿಸಿದ್ರೆ ಅಂತ ಬೈಕೊಳ್ತಾ ಇದ್ದೆ. ಬಟ್ ಇವತ್ತು ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚ್ ನಾನು ಅಂತ ಹೇಳ್ಕೊಳಕ್ ಸಾಧ್ಯವಾಗಿದ್ದು ಕನ್ನಡ ಮೀಡಿಯಮಲ್ಲಿ ಓದಿದ್ದಕ್ಕೆ. ನಾನು ಅವಾಗ ನನ್ನ ಇಮ್ಮೆಚ್ಯೂರಿಟಿ ಇತ್ತು, ಯಾವಾಗ ಚಿಕ್ಕ ವಯಸ್ಸಲ್ಲಿ.
4 ಜನ ಮಕ್ಕಳು ನಮ್ಮ ತಂದೆಗೆ, ನಾನು ದೊಡ್ಡವನು, ಇಬ್ರು ತಮ್ಮಂದಿರು ತಂಗಿ, 4 ಜನ ಏನಕ್ಕೆ ಇವರು ಬೇಕಾಗಿತ್ತು, ನಾವು ಬಡವರು ಮಿಡ್ಲ್ ಕ್ಲಾಸ್. ಬಟ್ ಐ ಸಿ ಇವತ್ತು ನನಗೆ ಇಬ್ಬರೇ ಮಕ್ಕಳು. ನಮ್ಮ ತಂದೆ ನೆನೆಸ್ಕೊಂಡ್ರೆ ಎಷ್ಟು ಲೈಫ್ ಎಂಜಾಯ್ ಮಾಡಿದ್ದಾರೆ, ನಮ್ಮ ತಾಯಿ ನೆನೆಸ್ಕೊಂಡ್ರೆ ದೇ ಎಂಜಾಯ್ಡ್ their ಲೈಫ್ ಟು ದ ಫುಲ್ಲೆಸ್ಟ್. Now my maturity has gone to the next level, right? ನಮ್ಮ ಅಜ್ಜಿ 90 ವರ್ಷ ಬದುಕಿದ್ದವರು. Amazing fitness, amazing strength and stamina. She is my role model, right? So that ಈಗ ನಿಮಗೆ ಕಷ್ಟ ಅನಿಸ್ತಾ ಇರ್ಬೋದು, ಈಗ ನಿಮಗೆ ಪ್ರಾಬ್ಲಮ್ ಅನಿಸ್ತಾ ಇರ್ಬೋದು, ರೈಟ್? ಹ್ಯಾವ್ ಪೇಷನ್ಸ್. ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಬಿಸ್ನೆಸ್ ಅಪ್ಸ್ ಅಂಡ್ ಡೌನ್ಸ್ ಆಗಿರ್ಬೋದು. ವಾಟ್ಸ್ ಮೈ ಸಜೆಷನ್ ಇಸ್ ಡೋಂಟ್ ಕ್ರಿಬ್ ಅಂಡ್ ಕ್ರೈ. ವಿ ಡೋಂಟ್ ನೋ ದಿಸ್ ಫೇಸ್ ಆಫ್ ಈ ಲೈಫ್. ಇವಾಗ ನಾವೆಲ್ಲ ಏನು ಹೊರಡ್ತಾ ಇದ್ದೀವಿ, ಭವಿಷ್ಯದಲ್ಲಿ ಏನೋ ಒಂದು ಒಳ್ಳೇದಾಗ್ಲಿಕ್ಕೆ ನಮಗೆಲ್ಲ ಆಗಿರ್ಬೋದು. ಲೆಟ್ಸ್ ಟರ್ನ್ ದಿಸ್ ಇಂಟು ಅಮೇಜಿಂಗ್ ಥಿಂಗ್ಸ್. ಹೆಲ್ತ್ ಸಿಸ್ಟಮ್ ಇನ್ನೂ ತುಂಬ ಸ್ಟ್ರಾಂಗ್ ಆಗ್ಬೋದು ನಮ್ಮ ಭೂಮಿ ಮೇಲೆ. ಹೈಜಿನಿಕ್ ಇನ್ನೂ ಸ್ಟ್ರಾಂಗ್ ಆಗ್ಬೋದು. We may together, every human being fight and do something miraculous maybe on this earth. We don't know. ವರ್ಲ್ಡ್ ವಾರ್ ಆದಾಗ, ತುಂಬ ಬೇರೆ ಬೇರೆ ಪ್ರಕೃತಿ ವಿಪತ್ತುಗಳಾದಾಗ, ಹ್ಯೂಮನ್ ಇಂಟೆಲಿಜೆನ್ಸ್ evolved and we have created this beautiful earth, this beautiful world ಮೇಲೆ ಒಂದು ಸಮಾಜ ಕಟ್ಟಿದೀವಿ ನಾವು, right? So let's have a patience. Business ups and downs is a temporary, but ಎಲ್ರಿಗೂ up and down ಆಗಿದೆ. It's not only for you and me. Yeah, my business also affected. 2 years, last year when Corona happened, I also got affected. But patience, ತಾಳ್ಮೆ. ಸೊ ಯೋಚನೆ ಮಾಡಕ್ಕೆ ಸಾಧ್ಯವಾಗುತ್ತೆ ಏನು ಮಾಡ್ಬೋದು ಅಂತೇಳಿ. ಟೈಪ್ ಆಲ್ ಆಫ್ ಯು ಇನ್ ದ ಚಾಟ್ ಬಾಕ್ಸ್, ಐ ಆಮ್ ಪೇಷಂಟ್, ತಾಳ್ಮೆ ಇದೆ ನನಗೆ ಅಂತ ಹೇಳ್ಬಿಟ್ಟು. ಐ ವಿಲ್ ನಾಟ್ ಗೆಟ್, ದುಡುಕೋದಿಲ್ಲ ಈಗ, ಐ ವಿಲ್ ಹ್ಯಾವ್ ಪೇಷನ್ಸ್. ತಾಳ್ಮೆಯಿಂದ ಇರ್ತೀನಿ. ಲೈಕ್ ಐ ವಾಸ್ ರೀಡಿಂಗ್, ಕಂಟಿನ್ಯೂಸ್ ಆಗಿ ಹೆಣಗಳು ನೋಡ್ತಾ ಒಂದೊಂದೇ ಬರ್ತಾ, ಪೀಪಲ್ ಆರ್ ಗೆಟ್ಟಿಂಗ್, ನನ್ನ ಕೈಲಿ ಆಗಲ್ಲ ಹೋಗಪ್ಪ ಅಂತೇಳಿ ಬೇಸತ್ತು ಹೋಗ್ತಾ ಇದ್ದಾರೆ. And that level, ಈಗ ಆರ್ಡರ್ ಇಲ್ಲ, ದುಡ್ಡಿಲ್ಲ, ಕನ್ಫ್ಯೂಸ್ಡ್. ನೋ, we should have a patience. Something will open up. Things will become all right. Right? This is only the message of today's mind. Okay? That's only what I wanted to share with all of you. So we have got next 6 minutes time. I'll answer 2 questions. Ask any question about anything, whatever the best I know, I can answer to you. Yes, Vinod, you are unmuted. Hello, excellent evening, sir. Very excellent evening. Hello. ಕೇಳಿಸ್ತದೆ, ಹೇಳಿ ವಿನೋದ್. ಅದೇ ಸರ್, ನಮ್ಮ ರಿಲೇಷನ್ ತುಂಬಾ ಹತ್ರದವರು ತೀರ್ಕೊಂಡ್ರು. ಅದು ಸ್ವಲ್ಪ ಬೇಜಾರಾಯ್ತು ಸರ್. ಏನ್ ಮಾಡ್ಬೇಕು ಸರ್ ನೆಕ್ಸ್ಟ್? ಮೆಡಿಟೇಷನ್ ಮಾಡಿ, ಪ್ರೇ ಮಾಡಿ, ಅವ್ರ ಆತ್ಮ ಶಾಂತಿ ಸಿಗ್ಲಿ ಅಂದ್ಬಿಟ್ಟು. ಅವ್ರ ಮನೆಯವ್ರಿಗೆ, ಈಗ ಸತ್ತೋದವ್ರು ಹೋಗ್ಬಿಟ್ರು, ಅವ್ರಿಗೊಂದು ಶ್ರದ್ಧಾಂಜಲಿ ಕೊಡೋಣ. ಬಟ್ ಬದುಕಿರೋರ್ಗೆ ಏನಾದ್ರು ನೋಡ್ಕೊಬೇಕಲ್ವ, ಹುಷಾರಾಗಿವಾಗ ನೀವು. ಅವ್ರಿಗೇನ್ ಮಾಡ್ಬೇಕು ಇವಾಗ, ಅದನ್ನ ಯೋಚನೆ ಮಾಡಿ ನೀವು. ಈಗ ಹೋದವ್ರು ನಾವು ಯೋಚನೆ ಮಾಡೋದಕ್ಕಿಂತ ಮುಂಚೆವಾಗಿ ಅವ್ರಿಗೆ ನಾವು ಆತ್ಮಕ್ಕೆ ಶಾಂತಿ ಕೋರ್ಬೇಕು. ಬದುಕಿರೋರ್ಗೆ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡ್ಬೇಕಲ್ಲ ಇವಾಗ ನಾವು. ಅದು ನಮ್ಮ ಜವಾಬ್ದಾರಿ. ಅದು ನನ್ನ ಸಂದೇಶ ನಿಮ್ಗೆ ಏನಪ್ಪಾ ಅಂದ್ರೆ, ಬದುಕಿರೋರ್ಗೆ ಏನ್ ಮಾಡ್ಬೇಕು ಯೋಚನೆ ಮಾಡಿ. ಇವಾಗ ಅವ್ರಿಗೆ ಸಮಾಧಾನ ಕೊಡಿ, ಸಾಂತ್ವನ ಕೊಡಿ, ಧೈರ್ಯ ತುಂಬಿ ಅವ್ರಿಗೆ. ಅವ್ರು ಸೇಫ್ ಆಗಿರೋದು ನೋಡ್ಕೊಳ್ಳಿ, ನೀವು ಸ್ಟ್ರಾಂಗ್ ಆಗಿರಿ. That's it, my message, Vinod. Vinod, is this answers your question? Yes, sir. Good. ಸರ್, ನೀವು ಮೊನ್ನೆ 2 ಕ್ಲಾಸ್ ನೀವೆಲ್ಲ ಹೋಗಿದ್ದೀರಿ ಸರ್? 30 ವರ್ಷಗಳಲ್ಲಿ ನನಗೆ 30 years ಅಲ್ಲಿ
ಯಾವಾಗಲೂ ನನಗೆ ಸಹಾಯ ಮಾಡ್ತಾ ಇದ್ದಂಥ ವ್ಯಕ್ತಿ ಹಾಸ್ಪಿಟಲೈಸ್ ಆಗಿದ್ರು. ಫಸ್ಟ್ ಟೈಮ್ ಇನ್ 30 years ನಾನು ಅವ್ರಿಗೆ ಸಹಾಯ ಮಾಡೋ ಒಂದು ಸ್ಥಿತಿ ಬಂದಿತ್ತು. ಐ ವೆಂಟ್ ವೆರಿ ಹ್ಯಾಪಿಲಿ ಟು ಡೂ ಇಟ್. Yes, in friend sir. Yeah. That my friend still in his hospital now. ಅದೇ Praying ಯಾವ for, ಮಿಸ್ ಮಾಡಲ್ಲ, ಅವತ್ತು ನೀವು ಕ್ಲಾಸ್ ಬರಲಿಲ್ಲ ಅದಕ್ಕೆ ಅನ್ಕೊಂಡೆ. yeah, he's getting recovered faster. I'm very happy for that. Thank you. Please pray for him. He is my only one close friend. 30 years plus friendship. Yep, we have 3 more minutes. I'll take one more question. Yes, Arun. Unmute. Excellent evening, Gurule. Excellent evening, dear. So what you have told is really true, Gurule, because when problems are there, opportunities also will be there, but we should not do hurry-burry business. We should be very patient, and we should treat our people also who are working with us with love and affection, and we should maintain proper protocol, and we should educate them also. That is very important. And even if anybody little bit, if they are not feeling well, better we should give leave and keep distance and slow down and keep stable. True. Please do that. Take care. Yes, Gurule. Thank you very much. Gurule. Thank you so much. It was an amazing session. Thank you so much. Okay, so this is a free program. Every week I'm planning to run for some time. ನಾನು ಇಷ್ಟು ವರ್ಷ ಇಷ್ಟು ತಿಂಗಳು ಅಂತ ಏನು ಅನ್ಕೊಂಡಿಲ್ಲ. ಆಸ್ ಲಾಂಗ್ as ಲೈಕ್ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗ್ತಾ ಇದೆ, ಐ ನೋ ಇಟ್ ವಿಲ್ ಬಿ ಡೆಫಿನೆಟ್ಲಿ ಯೂಸ್ಫುಲ್ ನಿಮ್ಮೆಲ್ರಿಗೂ. ಇಟ್ ಸಮ್ವೇರ್ ಇಟ್ ಆಕ್ಟ್ಸ್ ಲೈಕ್ ಎ ಮೆಂಟಲ್ ಗೂಗಲ್ ತರ ಕೆಲಸ ಮಾಡುತ್ತೆ. ಇಟ್ ವಿಲ್ ಗಿವ್ ಯು ಇಂಟೆಲಿಜೆನ್ಸ್, ಇಟ್ ವಿಲ್ ಗಿವ್ ಯು ಪವರ್. ಐ ಹ್ಯಾವ್ ಸೀನ್ ದಿಸ್. ಹ್ಯೂಮನ್ ವಾಯ್ಸ್ಗೆ ಆ ಪವರ್ ಇದೆ. I'm a student from life student from last 25 plus years. Yeah, attending so many teachers, taking the knowledge and energy, blessings, and I'm using for my life and my business and passing on to others. Okay. Well, what's your important learning? What's your important takeaway from this? Type in the chat box. Next 2 minutes will be this session and we'll close this. And next week, Saturday 8 o'clock to 9 o'clock we'll have. ಇದನ್ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಸ್ಪ್ರೆಡ್ ಇಟ್ ಟು ಅದರ್ಸ್. ಯಾರು ಯೂಸ್ ಆಗುತ್ತೋ ಲೆಟ್ ದೆಮ್ ಗೆಟ್ ಮ್ಯಾಕ್ಸಿಮಮ್ ಯೂಸ್. ಯಾ, ಆಫ್ ಕೋರ್ಸ್ ಲೈಕ್ Monday night, Monday mentoring with Master Coach Satya session is all business. Wednesday we have a business. This is purely free for social cause. Okay, you can join my hands. ಬಿಕಾಸ್ ನಾನು ಒಬ್ಬನೇ ಎಲ್ಲಾನು ಮಾಡೋಕ್ಕಾಗಲ್ಲ, ಅಥವಾ ಕೆಲವು ಲೀಡರ್ಗಳು, ಕೆಲವು ನಾಯಕರು, ಕೆಲವು ಒಂದು ಸರ್ಕಾರ ಮಾತ್ರ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮ ದೇಶ, ನಮ್ಮ ಜನ, ನಮ್ಮ ಭೂಮಿ, ನಾವು ನಿಂತ್ಕೊಂಡು ಮುಂದುವರಿಬೇಕಷ್ಟೆ. ಇಂಥ ಸಂದರ್ಭದಲ್ಲಿ ನಾವು ಮಾಡುವ ಸೇವೆ ಏನು? ಎರಡೇ ಕೆಲಸ. ನಾವು ಇನ್ಫೆಕ್ಷನ್ ಆಗದಿರೋ ನೋಡ್ಕೊಬೇಕು, ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು. ಬೇರೆಯವ್ರಿಗೆ ಇನ್ಫೆಕ್ಷನ್ ಮಾಡಿಕೊಡ್ದು ಆದರೆ ಅಷ್ಟೇ ಕೆಲಸ ಮೋನಿಶ್ ಅನ್ವರ್, ಬೇರೆ ಇನ್ನೇನು ಅಲ್ಲ. ಮೊದಲನೇದು. ಮತ್ತೆ ಸ್ವಲ್ಪ ಹೆಚ್ಚು ಟೈಮ್ ಇದೆ, ಹಣ ಇದೆ, ಯಾರಿಗೆ ಬೇಕೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಸಪೋರ್ಟ್ ಮಾಡಿ ಫಸ್ಟ್. ಇಷ್ಟೇ, ಇನ್ನೇನಿಲ್ಲ. ರೈಟ್, ಗ್ರೇಟ್. ನೈಸ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾವ್ ಸೆಂಟ್ ಆಲ್ ಆಫ್ ಯು ದಿಸ್ ಲಿಂಕ್. ಒಂದು 3-4 weeks I will be sending to all the places we will be circulating. Later we will be only make this group. Chat box ಅಲ್ಲಿ ಹಾಕಿದ್ದೀನಿ ನಾನು ಲಿಂಕ್. ಪ್ಲೀಸ್ ಬಿ ಎ ಪಾರ್ಟ್ ಆಫ್ ದಿಸ್ ಲಿಂಕ್, ಇನ್ಸ್ಟಾಗ್ರಾಮ್ ಲಿಂಕ್. ಇನ್ವೈಟ್ ಪೀಪಲ್ ಟು ಬಿ ಎ ಪಾರ್ಟ್ ಆಫ್ ಇಟ್. ಎಷ್ಟು ಜನರಿಗೆ ಯೂಸ್ ಆಗುತ್ತೋ ಲೆಟ್ ದೆಮ್ ಟೇಕ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಗುಡ್, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ.